ಮಲೆಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾತ್ರಿಕರ ಪಾದಯಾತ್ರೆಗೆ ತಾತ್ಕಾಲಿಕವಾಗಿ ನಿಷೇಧವನ್ನು ಹೇರಲಾಗಿದೆ. ಚಿರತೆ ಹಿಡಿಯಲು ಹನೂರು ಶಾಸಕ ಮಂಜುನಾಥ್ ಆಗ್ರಹ ಮಾಡಿದ್ದಾರೆ. ಮೊನ್ನೆಯಷ್ಟೇ ಪಾದಯಾತ್ರೆಗೆ ತೆರಳಿದ್ದಂಥ ಒಬ್ಬ ಯಾತ್ರಿಕ ಭಕ್ತನ ಮೇಲೆ ಚಿರತೆ ದಾಳಿ ಮಾಡಿತ್ತು. ಆತನನ್ನು ಕಚ್ಚಿ ಆತನನ್ನು ಕೊಂದು ಹಾಕಿತ್ತು ಚಿರತೆ. ಹೀಗಾಗಿ ಸದ್ಯಕ್ಕೆ ಯಾರೂ ಕೂಡ ಅಲ್ಲಿ ಪಾದಯಾತ್ರೆ ಮಾಡಬೇಡಿ ಅಂತ ಹೇಳಿ ನಿಷೇಧವನ್ನು ಹೇರಲಾಗಿದೆ. ಇದೇ ಮೊದಲ ಬಾರಿಗೆ ಇಂತಹ ಘಟನೆ ಸಂಭವಿಸಿದೆ. ಈಗಾಗಲೇ ಅರಣ್ಯ ಇಲಾಖೆ ಜೊತೆ ಚರ್ಚೆ ಮಾಡಿದ್ದೇನೆ. ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಚಿರತೆಯನ್ನು ಸೆರೆ ಹಿಡೀರಿ ಅಂತ ಈಗಾಗಲೇ ಹೇಳಿದ್ದೇನೆ. ಪಾದಯಾತ್ರೆ ಮಾಡುವ ಜನ ಈಗಾಗಲೇ ಭಯಭೀತರಾಗಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಗಮನ ಹರಿಸಬೇಕು ಅಂಥೇಳಿ ಶಾಸಕ ಹೇಳಿದ್ದಾರೆ. ನಿನ್ನೆ ಯಾತ್ರಿಕರನ್ನು ಕೊಂದು ಹಾಕಿತ್ತು ಚಿರತೆ. ಮಲೆಮಹದೇಶ್ವರ ಬೆಟ್ಟಕ್ಕೆ ಭಕ್ತರು ಪಾದಯಾತ್ರೆಗೆ ಹೋಗುವ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿ ಆತನನ್ನು ತಿಂದು ಹಾಕಿತ್ತು. ಹೀಗಾಗಿ ಮತ್ತೆ ಈ ರೀತಿಯ ಘಟನೆಗಳು ಸಂಭವಿಸಬಾರದು ಅಂತ ಹೇಳಿ ಎಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಅಲ್ಲಿನ ಶಾಸಕ ಆಗ್ರಹ ಮಾಡಿದ್ದಾರೆ. ಯಾವತ್ತೂ ಘಟನೆ ನಡೆದಿರಲಿಲ್ಲ. ಬಹುಶಃ ಇದು ಮತ್ತೆ ಮರುಕಳಿಸ್ತಿರೋದಕ್ಕೆ ಈಗಾಗಲೇ ಅಧಿಕಾರಿಗಳು, ಮೇಲ್ಮಟ್ಟದ ಅಧಿಕಾರಿಗಳು ಅಂದರೆ ಅರಣ್ಯಾಧಿಕಾರಿಗಳು ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡು ಮುಂದೆ ಬರ್ತಕ್ಕಂಥ ಏನು ಶಿವರಾತ್ರಿ ಜಾತ್ರೆ ಇರೋದು ಬರ್ತಿದೆ, ಆ ಬರ್ತಕ್ಕಂಥ ಭಕ್ತರಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮೆಲ್ಲ ಜವಾಬ್ದಾರಿ. ಸೊ ಯಾವುದೇ ಕಾರಣಕ್ಕೂ ಇಂಥ ಘಟನೆ ಮತ್ತೆ ಮರುಕಳಿಸ್ತಿರೋದಕ್ಕೆ ಈಗಾಗಲೇ ಅರಣ್ಯಾಧಿಕಾರಿಗಳ ಜೊತೆ ಸಾಕಷ್ಟು ಚರ್ಚೆ ಆಗಿ ಏನು ಇನ್ನಷ್ಟು ಗಸ್ತು ಮಾಡಲಿಕ್ಕೆ ಮತ್ತು ಪ್ರಾಧಿಕಾರದಿಂದನೂ ಒಂದು ವೆಹಿಕಲ್ನ ಕೊಟ್ಟು ಇದನ್ನು ಸಹ ಗಸ್ತು ಮಾಡಿ ಸುರಕ್ಷಿತವಾಗಿ ಏನು ಜನರು ಏನ ಭಕ್ತಿ ಹೊರಟಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಪ್ರವೀಣ್ ಮನೆಗೆ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಚಿರತೆ ದಾಳಿಗೆ ಮೃತಪಟ್ಟಿದ್ದಂಥ ಚೀರನಹಳ್ಳಿ, ಮಂಡ್ಯದ ಚೀರನಹಳ್ಳಿ ಗ್ರಾಮದ ಪ್ರವೀಣ್, ಮಂಡ್ಯ ತಾಲೂಕಿನ ಚೀರನಹಳ್ಳಿ ಗ್ರಾಮದ ಪ್ರವೀಣ್ ಮೃತಪಟ್ಟಿದ್ದರು. ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ, ಸಾಂತ್ವನವನ್ನು ಹೇಳಿದ್ದಾರೆ. ರವೀಂದ್ರ ಶ್ರೀಕಂಠಯ್ಯ ವೈಯಕ್ತಿಕವಾಗಿ ಒಂದು 25,000 ರೂಪಾಯಿ ಸಹಾಯ ಮಾಡಿದ್ದಾರೆ. ಬಳಿಕ ಅಧಿಕಾರಿಗಳು ಹಾಲಿ ಶಾಸಕರ ವಿರುದ್ಧ ಆಕ್ರೋಶವನ್ನು ಕೂಡ ಅಲ್ಲಿನ ಜನ ವ್ಯಕ್ತಪಡಿಸಿದ್ದಾರೆ. ಅಳವಾಡಿಯವರು ನಮ್ಮೂರವ್ರು ಮಿಕ್ಸ್ ಆಗಿದ್ರಲ್ಲ, ಇದನ್ನು ಕೊಡಿಸ್ಬಿಟ್ಟು ಹೋಯ್ತೀನಿ ಅಂತ ಬಯಸಿದ್ನೇನು. ಈಗ ಬೋನ್ಗಳು ಇದೆಲ್ಲ ಅರಣ್ಯ ಇಲಾಖೆಗೆ ಹೆಚ್ಚಿದ್ದಾಗಿ ಕೊಟ್ಟು ಇದನ್ನೆಲ್ಲ ಹಿಡಿಸಿ ಒಂದು ಅಭಯಾರಣ್ಯ ಥರ ಮಾಡಿ ಇದನ್ನ ಅಲ್ಲಿ ಬಿಡಬೇಕು ಅನ್ನೋದನ್ನ ನಾನು ಶಾಸಕನಾಗಿದ್ದಾಗ ಅಸೆಂಬ್ಲಿಲಿ ಕೂಡ ನಾನು ಮಾತಾಡಿದ್ದೀನಿ, ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಇದೇನಾಗ್ಬಿಟ್ಟಿದೆ, ಇವತ್ತಿನ ಜನಪ್ರತಿನಿಧಿಗಳಿಗಾಗ್ಲಿ ಅಥವಾ ಅಧಿಕಾರಿಗಳಿಗಾಗ್ಲಿ ಜನಸಾಮಾನ್ಯರ ಪ್ರಾಣ ಅಂದರೆ ಭಾಳ ಉದಾಸೀನ ಆಗಿದೆ ಇವ್ರಿಗೆ. ಬೆಳಗಿನ ಜಾವ 5 ಗಂಟೆಗೆ ಆ ಥರ ಮಹದೇಶ್ವರ ದರ್ಶನಕ್ಕೆ ಜನ ಇಷ್ಟೊಂದು ಪ್ರಮಾಣದಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನಾದ್ರು ಒಂದು ಕ್ರಮ ತಗೋಬೇಕು ಅನ್ನೋದು ಒಂದು ಪರಿಜ್ಞಾನ ಅವರಲ್ಲಿ ಇರಬೇಕಾಗಿತ್ತು. ಜನ ಇಷ್ಟೊಂದು ಯಾತ್ರೆಗೆ ಬರ್ತಾರೆ ಅನ್ನೋದು ಗೊತ್ತಿರುವಾಗ ಅದಕ್ಕೆ ಮುಂಜಾಗ್ರತೆ ಏನು ಮಾಡಬೇಕು, ಯಾವ ರೀತಿ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಡ್ಬೇಕು, ಇದೆಲ್ಲ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಹಿಸಬೇಕಾಗಿದ್ದಂಥ ವಿಚಾರ. ಇವತ್ತು 30 ವರ್ಷದ ಒಬ್ಬ ಪ್ರಾಯದ ಹುಡುಗ ಕಳ್ಕೊಂಡು ಆ ತಾಯಿ ರೋಧಿಸ್ತಿರೋದು ನೋಡಿದ್ರೆ ಭಾಳ ಮನ್ಸಿಗೆ ನೋವಾಗುತ್ತೆ. ಈ ಸರ್ಕಾರಿ ಅಧಿಕಾರಿಗಳು ಎಲ್ಲ ಥರನೂ ಫೆಸಿಲಿಟಿಗಳು ಪಡ್ಕೊಂಡು ಕೂಡ ಜನಸಾಮಾನ್ಯರ ಪ್ರಾಣದ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿದ್ರೆ ನಿಜವಾಗ್ಲೂ ಭಾಳ ನಾಚಿಕೆಗೇಡು. ಅವರು ಅರಣ್ಯ ಮಂತ್ರಿ ಇಷ್ಟು ದಿನ ಬೇಕಾದಷ್ಟು ಪ್ರಕರಣಗಳು ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ. ಈಗ ಅಲ್ಲಿ ಎಲಿಯೂರು ಪಕ್ಕ ಬ್ಯಾಡ್ರಳ್ಳಿ ಅನ್ನೋ ಗ್ರಾಮದಲ್ಲಿ ಒಂದು ಮಹಿಳೆ ಚಿರತೆ ಅಟ್ಯಾಕ್ ಮಾಡಿ ಅವರು ಭಾರಿ ಹೇಟಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬಹಳಷ್ಟು ಕಡೆ ಈ ಸಮಸ್ಯೆಗಳು